ವಚನಗಳನ್ನ ಓದೋದ್ರಿಂದ ಒಂದು ಶಕ್ತಿ ಸಿಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಹಾ ಬಟ್ ಆ ವಚನಗಳ ಓದೋದ್ರಿಂದ ಆ ಚೈತನ್ಯವನ್ನು ಹೆಂಗ್ ಪಡ್ಕೊಳ್ಳೋದು, ಅದನ್ನ ಓದೋ ರೀತಿ ಯಾವ ತರ ಇರಬೇಕು? ಅದು ಹಾ ವಚನಗಳೆಲ್ಲ ಅನುಭವದಿಂದ ಮೂಡಿರೋವು. ಹಾ ಅವು ಪಂಡಿತರಿಂದ ವಾಗ್ಮಿಗಳಿಂದ ಮೂಡಿರೋವಲ್ಲ. ಹ್ಮ್ ಅನುಭವದ ಜನ ಕಷ್ಟ ಸುಖ ಅನುಭವಿಸಿ ಹ್ಮ್ ಹ್ಮ್ ಆ ಲೋಕಾನುಭವವನ್ನೇ ಶಿವಾನುಭವವಾಗಿ ಪರಿವರ್ತನೆಗೊಳಿಸಿ ಅವು ಬಂದಿರೋದು. ಹಾ ಹಂಗಾಗಿರೋದ್ರಿಂದ ಇದು ಪ್ರತಿಯೊಬ್ಬರ ಜೀವನಕ್ಕೂ ಸಂಬಂಧ ಪಡೋದ್ರಿಂದ ಹಾ ಆ ವಚನಗಳ ಅನುಭವ ಅರ್ಥನ ನಾವೇ ಅನುಭವಿಸ್ತೀವೇನೋ ಅನ್ನಂಗೆ ಹೇಳ್ಕೋಬೇಕವ. ಹಾ ಹಾ ಹಂಗೆ ಹೇಳ್ಕೊಂಡಾಗ ಅವ್ರಿಗದು ಅಂತರಂಗದಿಂದ ಉಜ್ವಲವಾಗಿ ಪ್ರಚೋದನೆ ಕೊಡ್ತದೆ. ಅಂದ್ರೆ ಅದನ್ನ ಮನನ ಮಾಡ್ತಾ ಇರ್ಬೇಕಾ? ಹೌದು ಹೌದು, ಅದು ಹೇಳ್ಕೊಂತಾನೆ. ಯಾಕೆಂದ್ರೆ ಕನ್ನಡ ಶಬ್ದಗಳು ನಾಲ್ಕು ಸಾಲ್ನಾಗ ಇದಾವ ಅಷ್ಟೇ. ಹ್ಮ್ ಹ್ಮ್ ಆದ್ರೆ ಒಂದೊಂದು ಗ್ರಂಥ ಬರಿಬಹುದು, ಒಂದೊಂದು ವಚನದಲ್ಲಿ ಅಷ್ಟು ವಿಷಯನ 4 ಸಾಲಿನಲ್ಲಿ ಅಳವಡಿಸಿದ್ದಾರೆ. ಹಾ ಆಮೇಲೆ ಅವ್ರು ದೊಡ್ಡ ವಿದ್ಯಾವಂತರು ಬರ್ದವಲ್ಲ, ಹ್ಮ್ ವಿದ್ಯೆನೇ ಗೊತ್ತಿಲ್ಲದೆ ಇರ್ತಕ್ಕಂಥವರು ಜೀವನವನ್ನ ಅನುಭವಿಸಿ ಆಧ್ಯಾತ್ಮವನ್ನ ಅನುಭವಿಸಿ ಅದನ್ನ ಹೊರಗಿಟ್ಟಿದ್ದಾರೆ. ಹಾ ಹಂಗಾಗಿ ಅದನ್ನ ನಾವೇ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ಭಾವನೆಯಿಂದ ಅವುಗಳನ್ನ ಓದ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಕೋ. ಅಂದ್ರೆ ನನಗೆ ಹೇಳ್ತಾವ್ರೆ ಅನ್ನೋದು ಭಾವನೆಯಿಂದ ಓದ್ಬೇಕು. ಹೌದು, ನನ್ನ ಅಂತರಂಗದಿಂದಲೇ ಅದು ಬರ್ತಾ ಐತೆ. ಈಗ ಅಕ್ಕಮಹಾದೇವಿ ವಚನ ಹೇಳ್ತಾ ಇದೀವಿ ಅಂದ್ರೆ ಅದು ಯಾರೇ ಪಂಡಿತರು ಬರ್ದವಲ್ಲ, ಹಾ 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 ಅಕ್ಕಮಹಾದೇವಿನೇ ಸ್ವತಃ ಬರ್ದಿರೋದು. ಹ್ಮ್ ಹ್ಮ್ ಉರ್ಲಿಂಗ ಪೆದ್ದೆ ಕಾಳಮ್ಮ ಬರ್ದಿರೋ ವಚನ ಓದ್ತಿದೀವಿ ಅಂದ್ರೆ ಅದು ಕಾಳಮ್ಮ ಬರ್ದಿರೋದು, ಮತ್ತು ಉರ್ಲಿಂಗ ಪೆದ್ದೆ ಅಲ್ಲ. ಹ್ಮ್ ಹ್ಮ್ ಹಂಗಾಗಿ ಅನುಭವದಿಂದ ಅಂತರಂಗದಿಂದ ಅನುಭವದಲ್ಲಿ ಮೂಡಿ ಬಂದಿರೋದ್ರಿಂದ ಹ್ಮ್ ಪ್ರತಿಯೊಬ್ಬರಿಗೂ ಇದು ಪ್ರಾಣವನ್ನ ಮನಸ್ಸನ್ನ ಜ್ಞಾನವನ್ನ ಉಜ್ವಲಗೊಳಿಸ್ತದೆ. ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಬುದ್ಧಿ, ಆದ್ರೆ ನನ್ನಲ್ಲಿ ಅದು ಇನ್ನೂ ಆತ್ಮವಿಶ್ವಾಸ ಒಂಥರ ಜಾಸ್ತಿನೇ ಆಗಿಲ್ಲ. ಯಾಕೆ ಈ ತರ ಅಂತ ನನಗೆ ಅನುಮಾನ ಅಷ್ಟೇ. ಅದು ಶಬ್ದದ ಅರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಹಾ ಅದು ಈಗ ನಾವು ಲಿಂಗಧಾರಿಗಳಾಗಿರೋದು ಅಂತಂದ್ರೆ ಮಾನವ ಜನ್ಮ ಹೋಗಿ ಪರಮಾತ್ಮ ಜನ್ಮ ಪ್ರಾಪ್ತಿ ಆಗಿರೋದು ಅಂತ. ಓ ಹಾ ಈಗ ಕನ್ಯೆಗೆ ತಾಳಿ ಕಟ್ಟಿದಾಗ ಹ್ಮ್ ಕನ್ಯೆಗೆ ಸಂಸ್ಕಾರ ತಾಳಿ ಮದುವೆ ಒಳಗೆ ಹಾ ತಾಳಿ ಕಟ್ಟಿದಾಗ ಹ್ಮ್ ಅದರ ಆಕೆಯ ಹಿಂದಿನ ಜನ್ಮ ಮಗಳಾಗಿರ್ತಾಳೆ, ಕನ್ಯೆಯಾಗಿ ಬೆಳೆದಾಳೆ. ಹ್ಮ್ ಹ್ಮ್ ತಾಳಿ ಸಂಸ್ಕಾರ ಯಾವಾಗ ಆಕೆಗೆ ಆತು ಆದ ಗಳಿಗೆ ಒಳಗೆ ಆಕೆ ಮುತ್ತೈದಾಗಿ ಪರಿವರ್ತನೆ ಆಗ್ತಾಳೆ. ಅಲ್ಲಿ ಮಗಳಾಗ್ಲಿ ಕನ್ಯೆ ಆಗ್ಲಿ ಯಾರು ಇರಲ್ಲ. ಹೌದು ಹೌದು. ಲಿಂಗ ಅಂಗಕ್ಕೆ ಸಂಬಂಧ ಆದ ಕೂಡ್ಲೆ ಹ್ಮ್ ಅವನ ಜಾತಿ ಗುಣ ಲಕ್ಷಣ ಹಿಂದಿನದ ಎಲ್ಲ ಕನಿಷ್ಠವು ಹೊರಟೋಗಿ ಪರಮಾತ್ಮನ ಸ್ವರೂಪ ಪ್ರಾಣಕ್ಕೆ ಪ್ರಾಪ್ತಿ ಆಗತ್ತೆ. ಹ್ಮ್ ಹ್ಮ್ ಯಾವಾಗ ಆ ತಾಯಿ ಮುತ್ತೈದೆ ಆದ್ಲು ಆಕೆ ಪಾದ ಮುತ್ತೈದೆ ಪಾದ, ಹಸ್ತ ಮುತ್ತೈದೆ ಹಸ್ತ. ಹಾ ನಾವು ಯಾವಾಗ ಲಿಂಗಧಾರಿಗಳಾದ್ವು ಅವು ಲಿಂಗವನ್ನ ಅಪ್ಪಿಕೊಂಡು ನಮ್ಮನ್ನ ಲಿಂಗಕ್ಕೆ ಅರ್ಪಿಸಿದಾಗ ನಮ್ಮೊಳಗೆ ಇರೋದು ಲಿಂಗ ಮಾತ್ರ. ಹ್ಮ್ ಹ್ಮ್ ಆಗ ಲಿಂಗಪಾದ ಲಿಂಗ ಹಸ್ತ ಆಗಿರ್ತವೆ ನಮ್ಮವು. ಹಾ 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 ಯಾವುದೇ ವಚನ ಓದಿದ್ರು ನನ್ನ ಅಂತರಂಗದಿಂದ ಅನುಭವ ಮೂಡಿ ಬರ್ತದೆ ಅನ್ನೋದು ಅನುಭವನ ನಾವು ಅನುಭವಿಸ್ಬೇಕು. ಆಗ ಈ ಪಂಡಿತರು ಮಾಡಿರೋ ಅರ್ಥಕ್ಕಿಂತಲೂ ಸಾಹಿತಿಗಳು ಬರೆದ ಅರ್ಥಕ್ಕಿಂತಲೂ ಅನುಭವದಲ್ಲಿ ನಿಮಗೆ ಇದರ ಅನುಭವ ಅರ್ಥಗಳು ಬೇರೆನೆ ಆಗ್ಬಿಡ್ತಾವ. ಈಗ ವಚನಗಳನ್ನ ಈ ಅರ್ಥಕ್ಕೆ ಬರ್ದವ್ರೆ ಅನ್ನೋದು ನಮಗ್ ಅನ್ಸೋದು ಯಾವಾಗ? ನಾವ್ ಅದನ್ನ ಮನನ ಮಾಡಿಕೊಂಡು ಅನುಭವಿಸಿದಾಗ ಅದ್ರದ್ದು ಗೊತ್ತಾಗತ್ರಿ. ಇದು ಯಾರು ಕೋಟ ವಚನ ಮಾಡಿದಾರೋ ನಿಜವಾದ ವಚನ ಅನ್ನೋದು ನಿಮ್ಮ ಅಂತರಂಗಕ್ಕೆ ಅದು ವೇದ್ಯವಾಗ್ತದೆ. ಈಗ ಒಂದು ಪದ ಹೇಳಿದ್ರಿ ಅನುಭವಿಸೋದು ಅಂತ. ಹೌದು. ಹೆಂಗ ಈಗ ನಾಳೆ ಬಪ್ಪುದು ನಮ್ಗೆ ಹಿಂದೆ ಬರಲಿ ಅಂತ ಒಂದು ವಚನ ಇದೆ. ನಾಳೆ ಬಪ್ಪುದು ನಮಗೆ ಹಿಂದೆ ಬರ್ಲಿ ಹಿಂದೆ ಇದು ಒಂದು ವಚನ. ಯಾಕೆ ಅಂದ್ರೆ ನೀವು ಲಿಂಗ ಸ್ವರೂಪ ಆಗಿರೋದ್ರಿಂದ ಅಂತರಂಗ ಬಹಿರಂಗದ ರಹಸ್ಯ ಎಲ್ಲ ನಿಮ್ ಕೈ ಸಿಕ್ಕೋಗಿದೆ.
ಹ್ಮ್ 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 ಹುಟ್ಟಿದನು ಎಂದಾದ್ರೂ ಒಂದು ದಿವಸ ಸಾಯ್ಲೇಬೇಕಾ? ಯಾರು ಇರಕ್ ಸಾಧ್ಯ ಇಲ್ಲ. ಹೌದು ಹೌದು. ಸಾಯೋದ್ರ ಒಳಗಾಗಿ ನಾನು ಏನ್ ಗುರಿ ಮುಟ್ಬೇಕೋ ಅದು ಮುಟ್ಕೊಂಡಿದೀನಿ, ನಾನು ಅದನ್ನ ಸಾಧಿಸಕ್ ಬಂದಿದ್ದೀನಿ ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಾಗ, ಗುರಿ ಮುಟ್ಟಿದಾಗ ಅವಾಗ ಅವನ್ ನಿರಾಳವಾಗಿ ಹೇಳ್ತಾನೆ, ನಾಳೆ ಬರೋದು ನಮ್ಗೆ ಹಿಂದೆ ಬರ್ಲಿ, ಇದಕ್ಕೇನ್ ಅಂಜಂಗಿಲ್ಲ. 100 ವರ್ಷ ಬಾಳಿದ್ರೆ ಅವ್ನು ಸಾಯ್ಲೇಬೇಕು. ಆದ್ರೆ ನಾನು 3 ದಿನಕ್ಕೆ ಇದನ್ನ ಗಳಿಸ್ಕೊಂಡಿದೀನಿ, ನನಗೆ ಆ ಮರಣದ ಭಯ ಇಲ್ಲ ಅಂತಾನೆ. ಓಹೋ, ಆ ಮನೋಭಾವನೆ ಬರೋದು ಹೆಂಗೆ ಬುದ್ಧಿ, ಆ ಗಟ್ಟಿತನ ಬರ್ತದೆ. ನೀವು ವಚನಗಳು ಅಧ್ಯಯನ ಮಾಡ್ಕೊಂತ ಬರ್ರಿ, ತಾನಾಗಿ ಯಾಕೆ ಅಂದ್ರೆ ಒಂದೇ ವಚನದಾಗ ಎಲ್ಲವನ್ನೂ ತಿಳ್ಸಕ್ ಆಗಲ್ಲ. ಹೌದೌದು ಹೌದು. ಎಲ್ಲ ವಚನಗಳನ್ನ ಮನನ ಮಾಡ್ಕೊಂತ ಬಂದ್ರೆ ನೀವು 12ನೇ ಶತಮಾನದ ಶರಣರು ನೀವೇ ಹಾಕಿರಿ, ಮತ್ತಿನ್ನೊಂದು ವಸ್ತು ಇಲ್ಲ. ಗುರು ಲಿಂಗ ಜಂಗಮ ನೀವೇ ಹಾಕಿರಿ. ಮತ್ತೆ ಈಗ ಹೆಂಗೆ ಅಂದ್ರೆ ಇನ್ನೊಂದು ಕನ್ಫ್ಯೂಸ್ ಅಂದ್ರೆ, ಈಗ ನನ್ನ ಹತ್ರ ಒಂದು ವಚನ ಬುಕ್ 2,500 ಬುಕ್ ವಚನಗಳಿದೆ ಒಂದು ಬುಕ್ಕಲ್ಲಿ. ಅದನ್ನ ಪ್ರಾರಂಭ ಮಾಡೋದು ಹೇಗೆ? ಸುಮ್ಮನೆ ಒಂದ್ ಕಡೆಯಿಂದ ಸುಮ್ಮನೆ ಓದ್ಕೊಂಡು ಬರೋದಾ, ಇಲ್ಲ ಒಂದು ವಿಷಯ ಇಟ್ಕೊಂಡು ಓದೋದು ವಚನನ? ಈ ವಚನದ ಪುಸ್ತಕ ನಿಮ್ಮ ಹತ್ರ ಇದೆಯಾ? ಆ ವಚನ ಅದೇ, ಇದು ಅರವಿಂದ್ ಜೊತೆ ಅವರು ಬಿಡುಗಡೆ ಮಾಡೋದಲ್ಲ ಬುದ್ಧಿ? ಆಗಲಿ. 2,500 ವಚನ, ಹಲವಾರು ಭಾಷಾಂತರ ಆಯ್ತಲ್ಲ, ಅದೊಂದು ಪುಸ್ತಕ ನಂತ ಇದೆ. 2,500 ವಚನ ಇದೆ ಒಂದು ಬುಕ್ಕಲ್ಲಿ. ಈಗ ನೀವು ವಚನಗಳು ಓದ್ಬೇಕಾದ್ರೆ ನಿಮ್ಮ ಅನುಭವಕ್ಕೆ ಬರುವಂತ ವಚನಗಳನ್ನ ಮಾತ್ರ ನೀವು ಅಧ್ಯಯನ ಮಾಡ್ರಿ. ಯಾವ್ದಾರು ಒಂದ್ ಸಂಶಯ ಬಂದೈತೆ ಅಂದ್ರೆ ಆ ವಚನ ಕೈ ಬಿಟ್ಬಿಡ್ರಿ. ಸರಿ ಸರಿ ಸರಿ. ಒಂದೇ ಒಂದು ಅರ್ಥವಾದ ವಚನದಲ್ಲಿ 1,96,000 ಜನ ಹೇಳಿದ ವಚನದ ರಹಸ್ಯ ಗುರಿ ಒಂದೇ ಐತೆ. ಓಹ್, ಸರಿ 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 ಸರಿ. ಅರ್ಥವಾಗ್ಲಿಲ್ಲ ಕೈ ಬಿಟ್ಬಿಡ್ರಿ. ಪ್ರಭು ದೇವರು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಹೌದೌದೌದೌದೌದೌದೌದು. ಅದಕ್ಕೆ ಅರ್ಥ ಆಗ್ಲಿಲ್ಲ ಕೈ ಬಿಡ್ರಿ. ಅರ್ಥ ಅದು ಒಂದು ವಚನ ಸಾಕು ನಮಗ. ಆಧಾರದ ಮೇಲೆ ಉಳಿದವೆಲ್ಲ ತಗಂತ ಹೋದ್ರೆ ನಿಮಗೆ ಅದ್ರ ಗುಟ್ಟು ಸಿಕ್ಕೋಕತೆ, ರಹಸ್ಯ ಸಿಗ್ತದೆ. ನೀವ್ ಹೇಳ್ದಂಗೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮನನ ಮಾಡ್ತಾ ಇರ್ಬೇಕು. ಮನನ ಮಾಡ್ತಾ ಇದ್ರೆ ಅದೇ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ನಮ್ಗೆ. ಅರ್ಥ ಇರ್ತೈತೆ. ಆ ಗುರಿ ಒಂದೇ, ದಾರಿ ಒಂದೇ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ನಾವು ಮಾಡುವ ಕಾಯಕ ಎಲ್ಲದೂ ಆ ಲಿಂಗ ಪೂಜೆಯೇ ಆಗಿಬಿಡ್ತದೆ.